ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿಲಾಕ್ಸ್. ಇವತ್ತು ಮ್ಯಾಗಿ ಮಸಾಲೆ ತರಕಾರಿ ಎಲ್ಲ ಹಾಕಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಇದಕ್ಕೆ ಬೀನ್ಸು ಉದ್ದುದ್ದು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಥರ ಕ್ಯಾರೆಟನ್ನು ನೋಡಿ ಉದ್ದುದ್ದು ಹಚ್ಕೊಳ್ಳಿ. ನಾನು ನೋಡಿ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಹಾಕೋಣ. ಹಸಿ ಬಟಾಣಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿ ಬಟಾಣಿ ಹಾಕಿ. ಈಗ ಬಟಾಣಿ ಹಾಕಿದ್ದೀನಿ. ಈಗ ತರಕಾರಿ ಎಲ್ಲ ಹಾಕಿದ್ದೀನಿ. ಈಗ ನೀಟಾಗಿ ಫಸ್ಟು ತೊಳ್ಕೊಳ್ಳೋಣ. ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮುಕ್ಕಾಲಷ್ಟು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ ನೀಟಾಗಿ ಈ ಥರ ಉದ್ದುದ್ದ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಕಡಾಯಿಗೆ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಫ್ರೆಂಡ್ಸ್. ಈಗ ಇನ್ನೊಂದು ಕಡಾಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕಿ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ. ನೀಟಾಗಿ ಬ್ರೌನ್ ಆಗೋವರೆಗೂ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ರೋಸ್ಟ್ ಮಾಡಿ ಕ್ಯಾಪ್ಸಿಕಮ್ನ ಹಾಕಿ ಅದು ಒಂದು 5 ಮಿನಿಟ್ಸು ನೀಟಾಗಿ ಕ್ಯಾಪ್ಸಿಕಮ್ಮು ಸಾಫ್ಟ್ ಆಗಲಿ. ಅದಾದಮೇಲೆ ನಾವು ಬೇಯಿಸ್ಕೊಂಡಿದ್ದೀರಲ್ವ ಆ ತರಕಾರಿನ ಹಾಕೋಣ. ತರಕಾರಿನ ಹಾಕಿ ಒಂದು 5 ಮಿನಿಟ್ಸು ಹಂಗೆ ರೋಸ್ಟ್ ಮಾಡೋಣ. ನೀಟಾಗಿ ಒಂದು 5 ಮಿನಿಟ್ಸು ರೋಸ್ಟ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಹಾಕಿದ್ದೀರಲ್ವ, ಈರುಳ್ಳಿ ಎಲ್ಲ ನೀಟಾಗಿ ಸೇರುತ್ತೆ. ಅದಾದಮೇಲೆ ಸೋಯಾ ಸಾಸ್ 1 ಸ್ಪೂನ್ ಹಾಕಿ, ಅದಾದಮೇಲೆ ಈಗ ಟೊಮೆಟೊ ಕೆಚಪ್ಪು 1.5 ಸ್ಪೂನ್ ಹಾಕಿದ್ದೀನಿ ನಾನು. ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಮ್ಯಾಗಿ ಮಸಾಲೆ ಗೊಜ್ಜು ರೆಡಿ ಆಗಿದೆ ನೋಡಿ. ಈಗ ಇನ್ನೊಂದು ಕಡಾಯಲ್ಲಿ ನೀರು ಇಟ್ಟಿದ್ದಲ್ವ ನಾವು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಅದಾದಮೇಲೆ ಮ್ಯಾಗಿ ಮಸಾಲೆ ಒಂದು 3 ಸ್ಪೂನ್ಸ್ ತೊಗೊಂಡಿದ್ದೀನಿ ನಾನು. ನಮ್ಮ ಕ್ವಾಂಟಿಟಿಗೆ 3 ಸ್ಪೂನ್ಸ್ ಸಾಕು. ಅದಾದಮೇಲೆ ಚೆನ್ನಾಗಿ ಕುದ್ಮೇಲೆ ಮ್ಯಾಗಿನ ನೀಟಾಗಿ ಕಟ್ ಮಾಡಿಕೊಂಡು ಹಾಕೋಣ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮ್ಯಾಗಿ ತೊಗೊಂಡು ನೀಟಾಗಿ ಅದನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ. ಕುದ್ಮೇಲೆ ನೋಡಿ ಈಗ ಸಾಫ್ಟ್ ಆಗ್ತಾಯಿದೆ. ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಅದನ್ನು ಆಫ್ ಮಾಡಿಕೊಂಡು ನೀಟಾಗಿ ನೀರು ಈ ಥರ ಬಗ್ಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಹಿಂಗೆ ಬಗ್ಸ್ಕೊಂಡ್ರೆ ಸಪ್ರೇಟ್ ಆಗುತ್ತೆ. ವಾಟ್ರ್ ಅನ್ನೋದು ಇರಬಾರ್ದು. ನೀಟಾಗಿ ಹಿಂಗೆ ಸಪ್ರೇಟ್ ಮಾಡಿಕೊಂಡು ಗೊಜ್ಜು ನಾವು ಏನು ರೆಡಿ ಮಾಡ್ಕೊಂಡಿರೋ ಆ ಗೊಜ್ಜನ್ನ ಹಾಕೋಣ. ಈಗ ನೋಡಿ ನೀಟಾಗಿ ಮ್ಯಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ತರಕಾರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮಗೂ ಅನಿಸ್ತಾ ಇದೆಯಲ್ಲ ತಿನ್ನಬೇಕು ಅಂದ್ಬಿಟ್ಟು ಒಂದ್ಸಲಿ ಈ ಥರನೂ ಟ್ರೈ ಮಾಡಿ. ಇನ್ನು ಇಷ್ಟಪಡ್ತಾರೆ. ಈ ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಣಾ ರಚಿಲಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.